ನಮಸ್ಕಾರ ಸ್ನೇಹಿತರೆ, ನಾನು ಮರಡಳ್ಳಿ ನಾಗಚಂದ್ರ, ಚಿತ್ರ ನಿರ್ದೇಶಕ. ಸ್ನೇಹಿತರೆ, ನೋಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತಾ ಇದೆ. ನೀಟ್ ಬರೆದಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ, ಅಕ್ರಮ ಆಗಿದೆ ಅಂತ ಇಡೀ ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಅದು ಅವರು ಶಾಂತಿಯುತವಾದ ಪ್ರತಿಭಟನೆ ಆಗಬೇಕಾಗಿತ್ತು. ಆದರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಯೋ ಸ್ಥಳದಲ್ಲಿ ನಡೀತಾ ಇತ್ತು ಶಾಂತಿಯುತವಾಗಿ. ಆದರೆ ಹೊರಗಡೆ ಮಾತ್ರ ದೊಂಬಿ ಗಲಾಟೆ. ಅಬ್ಬ ಅವ್ರ ವಿದ್ಯಾರ್ಥಿಗಳ, ಅವರು ಮೆಡಿಕಲ್ ಓದೋ ವಿದ್ಯಾರ್ಥಿಗಳ, ಸ್ಟೂಡೆಂಟ್ಸ್ ಅವರು ಪೊಲೀಸರು ಹೊಡೆಯೋದು, ಸಿ ಸಿ ಟಿ ವಿ ಕ್ಯಾಮ್ರಾ ಹೊಡೆದಾಕಿದ್ರು, ಜೀಪ್ಗಳನ್ನು ಉರುಳಿಸಿದ್ರು, ಕಲ್ಲೊಡೆದ್ರು. ದೇಶದ ಪ್ರಧಾನಿಗಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರಿ, ಅವ್ರ ತಾಯಿನ ಬಾಯಿಗೆ ಬಂದಂಗೆ ಮಾತಾಡಿದ್ರಿ, ದೇಶ ಗಡಿ ಕಾಯೋ ಯೋಧರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರಿ. ಯಾಕೆ ಮಾತಾಡೋದು? ಯಾಕೆ ವಿರುದ್ಧವಾಗಿ ಮಾತಾಡೋದು? ನಿಮಗೆ ಆಗಬೇಕಾಗಿರೋದೇನು? ಮೋಸ ಆಗಿದೆ, ಅಕ್ರಮ ಆಗಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅನ್ನೋ ಉದ್ದೇಶಕ್ಕೆ ತಾನೇ ನಿಮ್ಮ ಪ್ರತಿಭಟನೆ ನೀಟ್ ವಿಚಾರವಾಗಿ. ಯಾಕೆ ನೀವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಲ್ಲ? ತಪ್ಪಲ್ವಾ ವಿದ್ಯಾರ್ಥಿಗಳೇ? ನಿಮ್ಮನ್ನೆಲ್ಲ ಯಾರಾದರೂ ವಿದ್ಯಾರ್ಥಿಗಳಂತಾರೇನ್ರಯ್ಯ? ಗೂಂಡಗಳು, ಸಂಸ್ಕಾರ ಸಂಸ್ಕೃತಿ ಇಲ್ದಿರ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು. ಯಾರು ಜಂಜಿ ಅಂತಂದು ಹೇಳ್ಕೊಂಡು ಹೋರಾಟ ಮಾಡ್ತಾಯಿದ್ರು, ನೀವೆಲ್ಲ ಸಂಸ್ಕಾರ ಇಲ್ದಿರ್ತಕ್ಕಂಥ ವಿದ್ಯಾರ್ಥಿಗಳು. ಯಾಕೆ ಗಲಾಟೆ ಮಾಡಬೇಕು? ಸಾರ್ವಜನಿಕರ ಆಸ್ತಿ ಪಾಸ್ತಿನ ಯಾಕೆ ನಾಶ ಮಾಡಬೇಕು? ನೀವು ಎದಕ್ಕೆ ಬಂದಿದ್ದೀರಾ? ಗಲಾಟೆ ಮಾಡಬೇಕಂತಂದೇ ಬರೆದಿದ್ದೀರಾ? ಸ್ನೇಹಿತರೆ, ಹೀಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ. ಇಂಥವರೆಲ್ಲ ಹೆಂಗೆ ಗೊತ್ತಾ, ಬೇಕು ಅಂತಂದು ಇದು ಗಲಾಟೆ ಆಗಲೇಬೇಕು ಅಂತಂದು ತೀರ್ಮಾನ ಮಾಡಿದ್ದಂಗೆ ಕಾಣುತ್ತೆ. ಈಗ ನೋಡ್ತಾ ಇದ್ರಿ ನಾವೆಲ್ಲ. ಅದರಿಂದ ಕೇಂದ್ರ ಸರ್ಕಾರ ಇಂಥವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಮಾಡಲೇಬೇಕು. ಯಾಕಂದರೆ ಎಲ್ಲ ನಾವು ಪ್ರತಿಭಟನೆಗಳು ನೋಡಿದ್ದೀವಿ. ಯಾರು ಈ ಥರ ಪ್ರತಿಭಟನೆ ಅಂದರೆ ಈ ಥರ ಒಂದು ದೇಶದ ಪ್ರಧಾನಿಗಳಿಗೆ ಬೈಯೋದು, ಅವ್ರ ತಾಯಿಗೆ ಬರೋದು, ದೇಶದ ವಿರುದ್ಧವಾಗಿ ಮಾತಾಡೋಂಥವ್ರು ನಾವು ಯಾವತ್ತೂ ನೋಡಲಿಲ್ಲ. ಓಕೆ, ಪ್ರತಿಭಟನೆ ಎಲ್ಲ ಪಕ್ಷದವರು ಮಾಡಿದ್ದಾರೆ, ಅದು ಸಮಯ ಚಿತ್ತವಾಗಿ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಅದಕ್ಕೊಂದು ನ್ಯಾಯಯುತವಾಗಿ ಮಾಡಿದ್ದಾರೆ ಪ್ರತಿಭಟನೆಗಳನ್ನ. ಆದರೆ ನೀವು ಮಾಡಿರ್ತಕ್ಕಂಥ ಪ್ರತಿಭಟನೆ ಏನು? 4-5 ದಿವಸ ದೊಂಬಿ ಗಲಾಟೆ, ಕ್ಷಣಕ್ಕೂ ಏನೇನು ಆಗ್ತಾಯಿತ್ತು ಅನ್ನೋದೊಂದು ಕುತೂಹಲ ಇತ್ತು. ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದರೆ ಆ ಥರ ಏನೋ ಆಗ್ಬಿಡುತ್ತೆ ಅಂತ. ಸದ್ಯ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಏನೂ ಆಗಿಲ್ಲ. ನಾನು ಹೇಳೋದು ಅಂದರೆ, ಕೆಲವರೆಲ್ಲ ನೀಟ್ ಪರ ಧ್ವನಿ ಎತ್ತಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದವ್ರಿಗೆ ಹೇಳ್ತಾ ಇದ್ದೀನಿ. ಕೆಲವರೆಲ್ಲ ಟ್ವೀಟ್ ಮಾಡಿದ್ರಿ, ಕಾಮೆಂಟ್ಗಳು ಮಾಡಿದ್ರಿ, ಅವ್ರಿಗೆ ಧ್ವನಿಯಾಗಿ ನಿಂತಿದ್ರಿ. ನಾವು ಕೂಡ ಅಕ್ರಮ ಎಸಗಿದವ್ರಿಗೆ, ವಿದ್ಯಾರ್ಥಿಗಳಿಗೆ ಧ್ವನಿಯಾಗಿ ನಿಂತಿದ್ವಿ. ಆದರೆ ನ್ಯಾಯದ ಪರ ಇರಬೇಕು. ಆಯಿತು, ಅದು ಪ್ರತಿಭಟನೆ ಆಯಿತು. ಅದು ಪ್ರತಿಭಟನೆ ಅಂದಾಯ್ತಾ? ಹೇಳಿ. ಚಿತ್ರರಂಗದವರೆಲ್ಲ ಟ್ವೀಟ್ ಮಾಡಿದ್ರಲ್ಲ, ಅದು ಪ್ರತಿಭಟನೆನಾ ಅಥವಾ ದೊಂಬಿ ಪ್ರತಿಭಟನೆನಾ? ಯಾಕೆ ನೀವು ಅವತ್ತು ಹೋಗಿ ಧ್ವನಿ ಕೂಡಿಸಿದ್ರಲ್ಲ, ಅವ್ರಿಗೆಲ್ಲ ಟ್ವೀಟ್ ಮಾಡಿದ್ರಲ್ಲ, ಇವತ್ತು ಟ್ವೀಟ್ ಮಾಡಿ. ದೇಶದ ವಿರುದ್ಧ ಮಾತಾಡಿರೋರನ್ನ, ಪ್ರಧಾನಿಗಳ ವಿರುದ್ಧ ಮಾತಾಡಿರೋನ, ಪ್ರಧಾನಿ ತಾಯಿಯವ್ರ ವಿರುದ್ಧ ಮಾತಾಡಿರೋರನ್ನ ಒಡೆದು ಒಳಗಾಕಿ ಅಂತಂದು ಇವತ್ತು ಹಾಕಿ ಟ್ವೀಟ್ ಮಾಡಿ. ಯಾಕೆ ಮಾಡ್ತಾಯಿಲ್ಲ? ಆ ಕೆಲಸ ಆಗೋದಿಲ್ಲ, ಅದು ನಮ್ಮಿಂದಾಗಲ್ಲ. ಅಲ್ಲ ಕಲಾವಿದರೆ, ಯಾವತ್ತೂ ತಾರತಮ್ಯ ಇರಬಾರ್ದು. ಅದಕ್ಕೆ ಕಿಶೋರು, ಈ ಪ್ರಕಾಶ್ ರಾಜ್ ಅಂತವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಧ್ವನಿ ಎತ್ತರಿ, ನೀವು ಮಾತಾಡ್ರಿ. ಯಾಕೆ ನಿಮಗೆ ಅವ್ರ ದೇಶದ ಪ್ರಧಾನಿಗಳಲ್ವಾ? ಬರೀ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಪ್ರಧಾನಿ, ನಿಮಗೆ ಮಾತ್ರ ಪ್ರಧಾನಿಗಳಲ್ವ ಅವರು? ಪ್ರಕಾಶ್ ರಾಜು, ಕಿಶೋರು ಇಂಥವ್ರಿಗೆಲ್ಲ ಮಾತಾಡಿದ್ರಲ್ಲ, ಟ್ವೀಟ್ ಮಾಡಿದ್ರಲ್ಲ ಸಿನಿಮಾದವರು. ಮಾತಾಡ್ರಿ. ಇವತ್ತು ದೇಶದ ವಿರುದ್ಧವಾಗಿ ಮಾತಾಡಿರೋ ತಪ್ಪು. ಆ ವಿದ್ಯಾರ್ಥಿಗಳು ಯಾರು ಮಾತಾಡಿದಾರೋ, ಯಾರು ದೇಶ ವಿರುದ್ಧವಾಗಿ ನಡ್ಕೊಂಡಿದ್ದಾರೋ, ಯಾರು ಸಾರ್ವಜನಿಕರ ಆಸ್ತಿ ಪಾಸ್ತಿನ ಹಾನಿ ಮಾಡಿದಾರೋ ಅವ್ರನ್ನ ಒಡೆದು ಒಳಗಾಕಿ ಅಂತಂದು ಸ್ಟೇಟ್ಮೆಂಟ್ ಕೊಡಿ ನೋಡೋಣ. ಇವತ್ತು ಈಗವರೆಗೂ ಕೊಟ್ಟಿಲ್ಲ, ಅಲ್ಲಿ 3-4 ದಿವಸ ಆಯಿತು, ಕೊಡಲಿಲ್ಲ. ಯಾಕೆ ಹೇಳಿ? ಕೊಡಲ್ಲ, ನಿಮಗೆ ಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಮೋದಿಯವರು ಇರೋದ್ರಿಂದ ನಿಮಗೆ ಇಷ್ಟ ಇಲ್ಲ. ಈ ಪ್ರಕಾಶ್ ರಾಜು, ಕಿಶೋರ್ ಅಂಥವ್ರಿಗೆ ಮೋದಿ ಅಂಥವ್ರು ಇಷ್ಟ ಇಲ್ಲ. ಅಂದರೆ ನ್ಯಾಯವಾಗಿ ಸತ್ಯವಾಗಿ ಬದುಕೋರಿಗೆ ಇದು ಬೆಲೆ ಇಲ್ಲ ಅಂತಾರಲ್ಲ, ಇದು ಸತ್ಯ. ತಪ್ಪು ಯಾರು ಮಾಡ್ತಾರೆ ಅದು ನಾವು ತಪ್ಪು ಅಂತ ಹೇಳೋದು. ನಾವು ಒಂದು ಪರ ವಹಿಸ್ಕೊಂಡು ನಾವು ಮಾತಾಡೋದಿಲ್ಲ. ಅಲ್ಲಾಗಿರ್ತಕ್ಕಂಥ ನೋಡಿದ್ದು ಕಣ್ಣಿಂದ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಸ್ಟ್ರೈಕೆಲ್ಲ ಮುಗಿಸ್ಕೊಂಬಂದ್ರಲ್ಲ ಸ್ನೇಹಿತರೆ, ಅಲ್ಲಿ ಕಸ ಎಷ್ಟಿತ್ತು ಗೊತ್ತಾ ನಿಮಗೆ? 50 ಮೆಟ್ರಿಕ್ ಟನ್ನಷ್ಟು ಕಸ ಇತ್ತಂತೆ ಸುತ್ತಮುತ್ತಲ್ಲಿ. ಎಲ್ಲ ಅಲ್ಲೇ ಬಿಸಾಕಿರೋದು. ಬಾಟ್ಲುಗಳು, ಡ್ರಿಂಕ್ಸ್ ಬಾಟ್ಲುಗಳು, ಕಾಂಡೋಮುಗಳು, ಊಟ ತಿಂದಿರ್ತಕ್ಕಂಥ ಪ್ಯಾಕೆಟುಗಳು, ಒಂದೊಂದಲ್ಲ ಅಲ್ಲಿ. 50 ಮೆಟ್ರಿಕ್ ಟನ್ ಕಸ. ಇದಕ್ಕೆ ಯಾರು ಹೊಣೆ? ಯಾರು ದುಡ್ಡು ಕೊಡ್ತಾರೆ ಇದಕ್ಕೆ? ಈ ಜಂಜಿಗಳು ಹೋರಾಟ ಮಾಡಿದ್ರಲ್ಲ, ಅದರ ಮುಖ್ಯಸ್ಥ ಯಾರು? ದೀಪ್ಕೇನೋ ಒಂದು ಆಪ್ಕೇನೋ ಏನೋ ಇದನ್ನಲ್ಲ, ಅವ್ನು ಕೊಡ್ತಾನೆ? ಯಾರು ದುಡ್ಡಿದು? ಇದು ಸರ್ಕಾರದ ದುಡ್ಡು, ಇದು ಜನರ ದುಡ್ಡು. 50 ಮೆಟ್ರಿಕ್ ಟನ್ ಕಸನ ಎತ್ತಬೇಕಲ್ವಾ? ಯಾರು ಕೊಡ್ತಾರಣ್ಣ? ಪ್ರಕಾಶ್ ರಾಜ್ ಕಿಶೋರ್ಗೆ ಇಂಥವೆಲ್ಲ ಅರ್ಥ ಆಗೋದಿಲ್ಲ. ಅವ್ರಿಗೆಲ್ಲ ಏನಂದರೆ ಯಾರ ವಿರುದ್ಧವಾಗಿ ನಾವು ಮಾತಾಡಬೇಕು, ಹೇಳಬೇಕು.
ಪ್ರಕಾಶ್ ರಾಜ್ ಕಿಶೋರ್, ನಿಮಗೆಲ್ಲ ಮಾನವೀಯತೆ ಇದ್ದರೆ, ನಿಮಗೆಲ್ಲ ಒಂದು ಎತಿಕ್ ಇಟ್ಕೊಂಡಿದ್ರೆ ಈಗ ಮಾತಾಡಿ. ಯಾರು ದೇಶದ ವಿರುದ್ಧವಾಗಿ ಮಾತಾಡಿದಾರೋ, ಧ್ವಂಸ ಮಾಡಿದಾರೋ ಸಾರ್ವಜನಿಕರ ಆಸ್ತಿನ, ಅವ್ರನ್ನ ಹೊಡೆದು ಒಳಗಾಕಿ ಶಿಕ್ಷೆ ಕೊಡಿ ಅಂತಂದು ಹೇಳಿ. ನಾನು ಆವಾಗ ನಿಮ್ಮನ್ನು ಮೆಚ್ಕೋತಾ ಇದ್ದೀನಿ. ನೀವು ಹೋಗ್ಬಿಟ್ಟು ಯಾರೋ ಪ್ರತಿಭಟನೆ ಮಾಡಿ, ವಿದ್ಯಾರ್ಥಿಗಳು ಯಾರಂತ ನಿಮಗೂ ಗೊತ್ತಿಲ್ಲ, ಅವ್ರ ಜೊತೆ ಹೋಗಿ ಕೂತ್ಕೊಂಡಿದ್ದೀರಾ. ಯಾಕೆ ನಿಮಗೆ ಪೇಸ್ ವ್ಯಾಲಿ ಇಲ್ವಾ ಪ್ರತಿಭಟನೆ ಮಾಡೋದಕ್ಕೆ? ಸ್ವಂತವಾಗಿ ಜನಸೇವಕ್ಕೆ ತಾಕತ್ತಿಲ್ವ ಪ್ರಕಾಶ್ ರಾಜ್ ಕಿಶೋರ್ಗೆ? ಯಾರೋ ಮಾಡಿರೋರ ಜೊತೆಗೆ ಕೂತ್ಕೊಂಡ್ಬಿಡೋದಲ್ಲ. ನಿಮ್ಮ ಸರ್ವಿಸ್ ಏನು 30-40 ವರ್ಷ ಸರ್ವಿಸ್ ಇಂಡಸ್ಟ್ರಿಯಲ್ಲಿ. ಯಾಕೆ ಎಂಟೈರ್ ಇಂಡಿಯಾ ಪ್ರಕಾಶ್ ರಾಜ್ ಅಂದರೆ ಯಾರು ಗೊತ್ತು, ಕಿಶೋರ್ ಅಂದರೆ ಯಾರು ಗೊತ್ತು, ಇಂಥವ್ರೆಲ್ಲ ಸುಮಾರು ಜನ ಇದ್ದಾರೆ, ಅವ್ರಿಗೆ ಗೊತ್ತಲ್ವಾ? ಯಾಕೆ ನಿಮಗೆ ಸ್ವಂತ ಇದಿಲ್ವ ಪ್ರತಿಭಟನೆ ಮಾಡೋದಕ್ಕೆ? ಯಾರೋ ಮಾಡಿರ್ಕೋ ಕೂತ್ಕೊಂಡ್ಬಿಡೋದು, ಜೆ ಅಂದ್ಬಿಡೋದ? ಪ್ರಕಾಶ್ ರಾಜ್ ಕಿಶೋರ್, ದಯವಿಟ್ಟು ತಾರತಮ್ಯ ಮಾಡಬೇಡಿ. ಯಾವುದೇ ಪಕ್ಷ ಆಗಲಿ ಸಮಾನತೆಯಿಂದ ಮಾತಾಡಿ. ನಮಗೇನು, ಯಾರಿಗೆ, ರೈತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಹೋರಾಟಗಾರರಿಗಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಯಾರಿಗೆ ಅನ್ಯಾಯ ಯಾವುದೇ ಪಕ್ಷದಿಂದ ಇದ್ದರೂ ನಾವು ಅದನ್ನು ಖಂಡಿಸೋಂಥ ಕೆಲಸಗಳು ಮಾಡಬೇಕು. ಅದು ಬಿಟ್ಬಿಟ್ಟು ಒಂದು ಸೈಡು ಹೋದರೆ, ಅದೇ ಹೇಳಿದ್ನಲ್ಲ, ಯಾವತ್ತು ನಾವು ಮುಖಕ್ಕೆ ಬಣ್ಣ ಹಚ್ಚಬೇಕೆ ವಿನಃ ನಾಲಿಗೆಗೆ ಬಣ್ಣ ಹಚ್ಚಬಾರ್ದು.